ನಾನೇ ಉದಾಹರಣೆ. ನನ್ನ ಸತ್ಯ ಹೋಲಿಸೆಂಟ್ ಅಂತ ಗೌರ್ಮೆಂಟ್ ಸ್ಕೂಲ್ ಇತ್ತು ಜಯನಗರಲ್ಲಿ, ಒಳ್ಳೆ ದೊಡ್ಡ ಸ್ಕೂಲ್. ಆ ಟೈಮಲ್ಲಿ ಇವತ್ತು ಹೆಂಗೆ ಸೆಂಟ್ ಜೋಸಫ್ ಇದೆ, ಬಿಷಪ್ ಕಾಟನ್ ಇದೆ, ಆ ಥರ ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು ದೊಡ್ಡ ಸ್ಕೂಲ್. ಅದು ಹೋಲಿಸೆಂಟ್ ಗೌರ್ಮೆಂಟ್ ಸ್ಕೂಲ್ ಅಂದರೆ ದೊಡ್ಡ ಸ್ಕೂಲ್. ಆ ಸ್ಕೂಲಲ್ಲಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಒಂದು ಆಸೆಯಿಂದ ನನಗೆ ಈ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದರು. ಆ ಟೈಮಲ್ಲಿ ನನಗೆ ಸ್ನೇಹಿತರು ಸವಾಸ ಮಾಡಿ ಓದೋ ಕಡೆ ನನ್ನ ಗಮನ ಇಲ್ಲ. ಹೆಂಗೋ 7th ಸ್ಟ್ಯಾಂಡರ್ಡ್ ಪಾಸ್ ಮಾಡಿಕೊಂಡೆ, 8th ಸ್ಟ್ಯಾಂಡರ್ಡ್ ಪಾಸ್ ಮಾಡಿಕೊಂಡೆ, 9th ಮಾಡಿಕೊಂಡೆ. 10th ನಾನು ಎಕ್ಸಾಮ್ ಕೊಟ್ಟಿಲ್ಲ, ಅನ್ಕಂಪ್ಲೀಟ್ ನಾನು ಎಕ್ಸಾಮ್ ಕೊಟ್ಟಿಲ್ಲ. 10th ಸ್ಟ್ಯಾಂಡರ್ಡ್ ನಾನು ಓದಿರೋದು. ಈಗ ನನ್ನ ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಆಗ್ತೀನಿ ಅಂತ ನನ್ನ ಕನಸಲ್ಲಿ. ಏನಕ್ಕಂದರೆ ಇದು ವಿದ್ಯಾರ್ಥಿ ಮಕ್ಳಿಗೆ ನಾನು ಹೇಳ್ತಾ ಇರೋದು. ನಾನು ದಯಮಾಡಿ ಕೇಳಬೇಕಾಗ್ತದೆ ನೀವು. ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಿನಿಸ್ಟ್ರಿ ಆಗ್ತೀನ. ಯಾರು ಏನು ಬೇಕಾದಾಗ್ಬೋದು. ಭಾಳಷ್ಟು ಮಕ್ಕಳದಲ್ಲಿ ಏನಾಗಿದೆ ಅಂದರೆ ನಮ್ಮ ತಂದೆ ತಾಯಿ ಈ ರೇಂಜಲ್ಲಿದ್ದಾರೆ, ನಾವು ಮೇಲೆ ಹೋಗೋಕ್ಕೆ ಸಾಧ್ಯನಾ, ಇಷ್ಟು ಮೇಲೆ ಎತ್ತರದಲ್ಲಿ ಬೆಳೆಯೋಕ್ಕೆ ಸಾಧ್ಯನಾ ಅಂತ ಭಾಳಷ್ಟು ಕಳೆದ ತಲೆಯಲ್ಲಿರ್ತದೆ. ದಯಮಾಡಿ ಆ ತಲೆಯಿಂದ ತೆಗ್ದಾಕ್ಬಿಡ್ಬೇಕು. ಏನಕ್ಕಂದರೆ ದೇವ್ರನ್ನ ಹುಟ್ಟುವಾಗ ಏನು ಮಾಡ್ತಾನೆ, ದೇವರು ಹಣೆ ಬರ ಬರ್ದಿದ್ದಾನೆ. ನೀನು ಇಂಥದೇ, ನೀನು ಹಿಂಗೆ ಆಗಬೇಕು, ಹಿಂಗೆ ಆಗ್ತೀಯ ಅಂತ ಹೇಳ್ಬಿಟ್ಟು ದೇವರು ಹಣೆ ಬರ ಬರ್ದಿದ್ದಾನೆ.